ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ಬೇಸಿಗೆ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ಕಳೆದ 20 ದಿನಗಳಿಂದ ಗ್ರಾಮದ 2ನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜನ ಜಾನುವಾರು ಸಾಕಷ್ಟು ಪರಿತಪಿಸಿದ್ರು ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಡಿಯುವ ನೀರು ಕಲ್ಪಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆದ್ರೂ ಕೂಡ ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು ಗ್ರಾಮಸ್ಥರನ್ನ ರೊಚ್ಚಿಗೇಳಿಸಿದೆ. ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸದ ಪಿಡಿಒ ಮತ್ತು ಸಿಬ್ಬಂದಿಗಳ ವಿರುದ್ಧ ಇಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಒಳಗೆ ಯಾರು ಕೂಡ ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಅಧ್ಯಕ್ಷರು ನಾವು ವಿಡಿಯೋ ಸಾಬ್ ಅಸಲ ಪಂಚಾಯತಿಗೆ ಬರಲ್ರಿ. ಕುಡಿಯೋ ನೀರಿನ ಸಮಸ್ಯೆ ಒಂದ್ಸಲ ಮಾಡಿಸ್ತಾರೆ, ಒಂದ್ಸಲ ಬರಲ್ಲ. ಅವರು ತಿಂಗಳಾನುಗಟ್ಟಲೆ ಬರಲ್ಲ, ಪಂಚಾಯತಿಗೆ ಬರಲ್ಲ ಅಥವಾ ಇದನ್ನು ಮಾಡೋಕ್ಕಾಗಲ್ರಿ. ಅದಕ್ಕೋಸ್ಕರ ನಾವು ಇವಾಗ ನೋಡಿ ಧರಣಿ ಮಾಡ್ಕೊಂಡು ಕುತ್ತಂಕ ಆಯ್ತಿರ್ಬೇಕು. ಅವ್ರು ಬರಗಂಟೆ ನಾವು ಪಂಚಾಯತ್ ಬೀಗ ಹಾಕೊಂಡು ಕುಂತೀವಿ ನೋಡಿ ಸರ್. ನಮ್ದು ಒಂದು ಊರಲ್ಲಿ ಸಮಸ್ಯೆ ಅಂದರೆ ಚರಂಡಿದು ಒಂದು ಪ್ರಾಬ್ಲಮ್ ಐತಿ ಸರ್. 20-30 ದಿನ ಆಯಿತು ನೀರಿಂದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಿದ್ಯುತ್ದೊಂದು ಕಾರಣ ಐತಿ, ಅದೊಂದು ಸಮಸ್ಯೆ. ಆಮೇಲೆ ಬೋರು ಅಲ್ಲಿ 3 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ. ಎಲ್ಲಿಗೆ ನಲ್ಗಂದಿನಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದನ್ನು ಮೋಟ್ರ್ ಕೆಟ್ಟ ಹೋಯ್ತು ಸರ್, ಅದನ್ನು ಮಾಡಿಸಿಲ್ಲ. ಬಟ್ ಏನಪ್ಪ ಅಂದರೆ ಇದು ಇಲ್ಲೊಂದು ಬೋರ್ ಆಗೈತ್ರಿ, ಅದನ್ನು ಇಲ್ಲ ಸರ್. ಪಿಡಿಒ ಸರ್ ನನ್ನ ಹೆಸರು ಹುಚ್ಚಪ್ಪ ಅಂತೇಳಿ ಸರ್. ಇಲ್ಲಿ ವಾರದಾಗ ಒಂದೇ ದಿನ ಸರ್ ನೀರು ಬರೋದು, ಒಂದೇ ದಿನ ನೀರು ಬರೋದು. ನೀರು 20 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲಿ 2ನೇ ವಾರ್ಡ್ನಾಗ ಅಂದ್ರೆ 20 ವರ್ಷದಿಂದ ಯಾರು ಬಂದ್ರು ಮಾಡಲ್ಲ, ಪಿಡಿಒ ಬಂದ್ರು ಮಾಡಲ್ಲ, ಯಾರು ಇದ್ರೂ ಮಾಡಲ್ಲ. ಪಿಡಿಒ ಮೊದಲೇ ಫೋನ್ ರಿಸೀವ್ ಮಾಡೋದು ಸರ್. ಫೋನ್ ಮಾಡಿದ್ರೆ ಆಯ್ತು ಹೇಳಿ ನೋಡು, ಅಲ್ಲಿ ಹೇಳಿ ನೋಡಿ ಮಾಡ್ಸ್ಕೊಂಬಿಡು, ಆಯ್ತು ಇಷ್ಟೇ ಸರ್, ಏನು ಹೇಳೋದು. ಮತ್ತೆ ತಿರುಗಿ ಫೋನ್ ಮಾಡಿದ್ರೆ ಎತ್ತದಲ್ಲ. 20 ವರ್ಷದಿಂದ ಬರೀ ನೀರಿನ ಸಮಸ್ಯೆ. ಒಂದು ನಿಮಿಷ, ಪಂಚಾಯತಿ ಬರೋದಿಲ್ಲ ಸರ್. ಒಂದು ಆಗಸ್ಟ್ 15 ಜನವರಿ 26 ಏನೋ ಗ್ರಾಮ ಸಭೆ ಇದ್ರು ಮಾತ್ರ ಬರ್ತಾರೆ. ನರಸಿಂಹನಾಯಕ್ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.